ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಭಗವದ್ಗೀತೆಯ 5ನೇ ಅಧ್ಯಾಯದಲ್ಲಿ ಯೇ ಹಿ ಸಂಸ್ಪರ್ಶಜಾ ಭೋಗಾಃ ದುಃಖಯೋನಯ ಏವತೆ ಆದ್ಯಂತವಂತಃ ಕೌಂತೇಯ ನತೇಷು ರಮತೆ ಬುಧಃ. ಮನುಷ್ಯ ಸನ್ಯಾಸವನ್ನು ಅವಲಂಬಿಸಿದರನ್ನೇ ಹೆಚ್ಚು ಸುಖ ಪಡಲಿಕ್ಕೆ ಸಾಧ್ಯ. ಸನ್ಯಾಸಕ್ಕೋಸ್ಕರ ಕಾಮಭೋಗವನ್ನು ಪರಿತ್ಯಜಿಸಲೇಬೇಕಾಗ್ತದೆ. ಹಾಗಾಗಿ ಕೃಷ್ಣ ಕಾಮೋಪಭೋಗವನ್ನು ನಿಂದಿಸ್ತಾನೆ ಈ ಶ್ಲೋಕದಲ್ಲಿ. ಈ ವಿಷಯದ ಬಗ್ಗೆ ಹಿಂದೆ ನಾವು ಒಂದಿಷ್ಟು ತಿಳಿದ್ವಿ. ಅದರ ಮುಂದಿನ ಶ್ಲೋಕದಲ್ಲಿ ಕೃಷ್ಣ 23ರಲ್ಲಿ ಹೇಳ್ತಾನೆ, ಶಕ್ನೋತಿ ಹೈವ ಯಃ ಸೋಡುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಶಕ್ನೋತಿ ಹೈವ ಯಃ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್. ಕೃಷ್ಣ ಹೇಳ್ತಾನೆ, ಕಾಮಕ್ರೋಧಗಳನ್ನ ಗೆಲ್ಲೋದು, ಆ ಭೋಗವನ್ನು ಪರಿತ್ಯಜಿಸೋದು ಅಂದ್ರೆ ಅಭಿಪ್ರಾಯ ಶರೀರದ ಅಂಗಾಂಗಗಳನ್ನು ಕತ್ತರಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಮನುಷ್ಯ ಶರೀರದಲ್ಲಿರುವಾಗಲೇನೆ ಅವುಗಳ ಉಪದ್ರವವನ್ನ ಗೆಲ್ಲಬೇಕಂತೆ. ಕಾಮಕ್ರೋಧೋದ್ಭವಂ ವೇಗಂ ಅಂತಂತಾನೆ. ಕೃಷ್ಣನಿಗೂ ಗೊತ್ತು, ತಾನೇ ಸೃಷ್ಟಿಕರ್ತ, ತಾನೇ ಸಂಹಾರಕರ್ತ. ಒಬ್ಬ ತಂದೆ ತನ್ನ ಮಕ್ಕಳಿಗೆ ಹೇಗೆ ಬೋಧಿಸ್ಬೇಕೋ ಹಾಗೆ ಬೋಧಿಸ್ತಾನೆ ಕೃಷ್ಣ. ತಾಯಿ ತನ್ನ ಮಗಳಿಗೆ ಹೇಗೆ ಬೋಧಿಸ್ಬೇಕೋ ಹಾಗೆ ಬೋಧಿಸ್ತಾ ಇದ್ದಾನೆ. ಯೌವನಕ್ಕೆ ಕಾಲಿಟ್ಟ ವ್ಯಕ್ತಿಗೆ ಅವನ ಮನಸ್ಸಿನಲ್ಲಿ ಆಗುವ ನಾನಾ ರೀತಿಯಾದ ಕಾಮದ ವೇಗ, ಕ್ರೋಧದ ವೇಗ, ಅದನ್ನ ಸಹಿಸಿಕೊಳ್ಳೋದು ಒಂದು ದೊಡ್ಡ ಚಾಲೆಂಜ್ ಆಗಿರ್ತದೆ. ಅದಕ್ಕೆ ಕೃಷ್ಣ ಮನುಷ್ಯ ಶರೀರದಲ್ಲಿರುವಾಗಲೇನೆ ಕಾಮಕ್ರೋಧೋದ್ಭವ ಉಪದ್ರವಗಳನ್ನು ಗೆಲ್ಲಬೇಕು ಅಂತಾನೆ. ಮನುಷ್ಯ ಜನ್ಮದಲ್ಲಿ ಅದು ಸಾಧ್ಯ ಅಲ್ಲ ಅನ್ಕೊಳ್ಬೇಡ. ಯಾವುದು ಅಸಾಧ್ಯವೋ ಅದನ್ನು ಕೃಷ್ಣ ಹೇಳಲಾರ. ಮನುಷ್ಯನಿಗೆ ಅಲ್ಲೊಂದು ಸುಖ ಇದೆ ಅಂತ ಭಾವಿಸಿ ಆ ಬಾವಿಗೆ ಬೀಳ್ಲಿಕ್ಕೆ ಹೋಗ್ತಾನೆ. ವಾಸ್ತವಿಕವಾಗಿ ಅಲ್ಲಿ ಸುಖ ಇಲ್ಲ. ಚಿತ್ತ ಚಾಂಚಲ್ಯವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನು ಮನುಷ್ಯ ಬೆಳೆಸ್ಕೊಳ್ಬೇಕು. ಜ್ಞಾನವನ್ನು ಗಳಿಸಲಿಕ್ಕೆ ಇದು ಒಂದು ದೊಡ್ಡ ಉಪಾಯವೇ. ಗಳಿಸಿದ ಜ್ಞಾನ ಸ್ಥಿರವಾಗಬೇಕಾದ್ರೂ ಚಿತ್ತ ಚಾಂಚಲ್ಯವನ್ನು ದೂರ ಮಾಡಿಕೊಳ್ಬೇಕು. ಇನ್ನೂ ಗಳಿಸಿದಾನೆ ಜ್ಞಾನ ಅಂದಾಗಲೂ ಅದನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕು. ಇಲ್ಲ ಅಂದ್ರೆ ಮನುಷ್ಯನಿಗೆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇರಲ್ಲ ಅಂತಾನೆ ಭಗವಂತ. ಆ ರೀತಿ
ಚಿತ್ತ ಚಾಂಚಲ್ಯವನ್ನ ಸಹಿಸಲಿಕ್ಕೆ ಸಮರ್ಥನಾಗದೇ ಹೋದ್ರೆ ಅವನಿಗೆ ಇನ್ಯಾವ ದೇಹದಲ್ಲಿಯೂ ಕೂಡ ಮನಸ್ಸನ್ನು ಗೆಲ್ಲಕ್ಕೆ ಅವಕಾಶವೇ ಇಲ್ಲ. ಮನುಷ್ಯ ಶರೀರ ಅಷ್ಟು ಅದ್ಭುತ ಅದು. ಈಗ ಯಾವುದೋ ಒಂದು ಪ್ರಾಣಿಯ ದೇಹದಲ್ಲಿ ಅವನಿಗೆ ಜ್ಞಾನ ಸಂಪಾದಿಸ್ತೇನೆ ಅಂತಂದ್ರೆ ಅದು ಆಗಲ್ಲ, ಮನಸ್ಸನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ತೇನೆ ಅಂದ್ರೆ ಅದು ಆಗಲ್ಲ. ಅದಕ್ಕೆ ಭಗವಂತ ಶರೀರ ವಿಮೋಕ್ಷಣಾತ್ ಪ್ರಾಕ್ ಅನ್ನುವ ಮಾತನ್ನ ಆಡ್ತಾನೆ. ಅಂದ್ರೆ ನಿನಗೆ ಕೊಟ್ಟ ದೇಹ ಏನಿದೆ, ಮನುಷ್ಯ ದೇಹ, ಅಲ್ಲಿ ನೀನು ಎಷ್ಟು ಸುಲಭವಾಗಿ ಕಾಮಕ್ರೋಧಾದಿಗಳನ್ನು ಗೆಲ್ಲಕ್ಕೆ ಅವಕಾಶ ಇದೆ, ಅಷ್ಟು ಸುಲಭವಾಗಿ ಬೇರೆ ಒಂದು ಶರೀರದಲ್ಲಿ ಅವಕಾಶ ಇಲ್ಲ ಅಂತ ಕೃಷ್ಣನ ಅಭಿಪ್ರಾಯ. ಹಾಗಾಗಿ ಮನುಷ್ಯ ಲೋಕ, ಮನುಷ್ಯ ದೇಹ ಅವನಿಗೆ ಒಂದು ದೊಡ್ಡ ಸಾಧನದ ಭೂಮಿ ಅದು. ಈಗದ ಸಹಿಸುವ ಅವಕಾಶ ಇದೆ, ಗೆಲ್ಲುವ ಅವಕಾಶ ಇದೆ. ಇನ್ನೊಂದು ಹೇಳ್ತಾನೆ ಕೃಷ್ಣ, ಬ್ರಹ್ಮಾದಿ ಲೋಕಗಳಿದ್ದಾವೆ, ಅವುಗಳಲ್ಲಿ ದೇವತೆಗಳಿರ್ತಾರೆ, ಅವರೆಲ್ಲ ಕಾಮ ನಿಗ್ರಹ ಮಾಡ್ಕೊಂಡಿದ್ದಾರೆ, ಕ್ರೋಧ ನಿಗ್ರಹ ಮಾಡ್ಕೊಂಡಿದ್ದಾರೆ. ನಾನು ಆ ಲೋಕಕ್ಕೆ ಹೋಗಿಬಿಡ್ತೇನೆ, ಹಾಗಾಗಿ ಆವಾಗ ಅದು ನಿಗ್ರಹ ಆಗ್ತದೆ. ಕೆಲವರಿಗೆ ಅದು ಒಂದು ಅಭಿಪ್ರಾಯ ಇದೆ. ಆದ್ರೆ ಆ ಲೋಕಕ್ಕೆ ಹೋಗ್ಲಿಕ್ಕೆ ಬೇಕಾದ್ರೆ ನಿಗ್ರಹ ಆಗ್ಬೇಕಲ್ವಾ? ಅದು ಎಲ್ಲಾಗೋದು? ಅದು ಮನುಷ್ಯ ಲೋಕದಲ್ಲಿ, ಮನುಷ್ಯ ದೇಹದಲ್ಲೇ ಆಗ್ಬೇಕಂತ. ಲೋಕಕ್ಕೆ ಹೋಗ್ಲಿಕ್ಕಾದ್ರೂ ಬೇಕಲ್ಲ. ಹಿರಿಯರು ಹೇಳ್ತಾರೆ, ಯಥಾ ಮನುಷ್ಯ ದೇಹೇ ಸೋಢುಂ ಶುಶಕಃ ತಥಾ ನಾಣ್ಯತ್ರ ಇತಿ ಭಾವ ಅಂತಾರೆ ಹಿರಿಯರು. ಈಗ ಬ್ರಹ್ಮಾದಿ ಲೋಕ ಬೇಕು, ಅಲ್ಲಿ ಕಾಮನಾದಿಗಳನ್ನ ಗೆದ್ಲಿಕ್ಕೆ ಸುಲಭನೇ ಆ ಲೋಕಗಳಿಗೆ ಹೋದ್ಮೇಲೆ. ಆದ್ರೆ ಆ ಲೋಕಕ್ಕೆ ಹೋಗ್ಬೇಕಾದ್ರೆ ಯಾರು ಹೋಗೋನು? ಜಿತಕಾಮಃ. ಕಾಮ ಗೆದ್ದವನಷ್ಟೇ ಆ ಲೋಕಗಳಿಗೆ ಹೋಗ್ಬಲ್ಲ. ಆವಾಗ ಉಪದ್ರವಗಳಿಗೆ ಅವಕಾಶ ಇರಲ್ಲ. ಉಪದ್ರವ ಆಗ್ತದೆ ಅಂದ್ರೂ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಬಂದ್ಬಿಟ್ಟಿರ್ತದೆ ಅಲ್ಲಿ. ಇಲ್ಲಿ ಮನುಷ್ಯ ಲೋಕದಲ್ಲಿ, ಮನುಷ್ಯ ದೇಹದಲ್ಲಿ ಮನುಷ್ಯನಿಗೆ ಬಹಳ ಸುಶಕವಾದದ್ದು ಅಂದ್ರೆ ಇಲ್ಲಿ ಕಾಮಕ್ರೋಧಾದಿಗಳನ್ನು ಸಹಿಸಿಕೊಳ್ಳೋದು, ಉಪದ್ರವವನ್ನು ಗೆಲ್ಲೋದು. ಈ ಅರ್ಥದಲ್ಲಿ ಕೃಷ್ಣ ಈ ಮಾತನ್ನು ಹೇಳ್ತಾನೆ. ಶಕ್ನೋತಿ ಹೈವ ಯಸ್ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸುಖೀ ನರಃ. ಹೀಗೆ ಸನ್ಯಾಸ ಯೋಗದಲ್ಲಿ ಕೃಷ್ಣ ಒಬ್ಬ ಸಾಧಕನಿಗೆ ಆಗಬಹುದಾದ ಉಪದ್ರವಗಳ ಬಗ್ಗೆ ಪತ್ತೆ ಹಚ್ಚಿ ಅವುಗಳನ್ನ ಮನುಷ್ಯ ದೇಹದಲ್ಲಿ ಮಾತ್ರ ಆತ ಗೆಲ್ಲಲಿಕ್ಕೆ ಸಾಧ್ಯ ಅನ್ನೋ ಅದ್ಭುತವಾದ ವಿಷಯವನ್ನ ಪರಿಚಯ ಮಾಡಿಸಿದ. ಇದು ಸರಿಯಾದ ಮಾತು, ಇದು ಅನುಭವಕ್ಕೆ ಬರುವಂತಹ ಮಾತು. ಇಲ್ಲಿ ಹೇಳಿರುವ ವಿಷಯವೂ ಕೂಡ ಪ್ರತಿಯೊಬ್ಬನಿಗೆ ಅತ್ಯಂತ ಅವಶ್ಯಕವಾದದ್ದೇ. ಈಗ ಮಾವಿನ ರಸವನ್ನ ಸವಿಬೇಕಾದ್ರೆ ಮಾವಿನ ಹಣ್ಣೇ ತಿನ್ನಬೇಕು, ಬೇವಿನ ಹಣ್ಣು ತಿಂದ್ರೆ ಆಗ್ತದ? ಹಾಗೆ ಮನುಷ್ಯ ಮಾವಿನ ರಸದ ಸುಖವನ್ನು ಅನುಭವಿಸಬೇಕಾದ್ರೆ ಮಾವಿನ ಹಣ್ಣನ್ನು ಅನುಭವಿಸಿದಂತೆ, ಅದನ್ನು ತಿಂದಂತೆ ನಿಜವಾಗ್ಲೂ ಆತ್ಮ ಸುಖವನ್ನು ಅನುಭವಿಸಬೇಕಾದ್ರೆ, ಆತ್ಮಸುಖ ರಸದ ಅನುಭವ ಆಗ್ಬೇಕಾದ್ರೆ ಆತ್ಮರಸವನ್ನೇ ಪಾನ ಮಾಡಬೇಕು. ಅಂದ್ರೆ ಈ ಉಪದ್ರವ ಬೇರೆ ಇನ್ಯಾವುದೋ ಬೇವಿನ ಹಣ್ಣಿಂದ ಆ ಸುಖ ಪಡಿತೇನೆ ಅಂದ್ರೆ ಆಗಲ್ಲ ಇಲ್ಲಿ. ಹಾಗೆ ಕಾಮದಿಂದಲೋ ಕ್ರೋಧದಿಂದಲೋ ಯತ್ಕಿಂಚಿತ್ ಸುಖ ಆದಂತೆ ಕಾಣ್ತದೆ, ಅದು ಆತ್ಮ ಸುಖ ಅಲ್ಲ. ಗೆಲ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ ಮನುಷ್ಯ ದೇಹದಂತಹ ದೇಹ ಕೊಟ್ಟು. ಆಗಲೂ ನಾವು ಆ ವೇಗವನ್ನ, ಉಪದ್ರವವನ್ನ ತಡೆ ಹಿಡಿದು ಆ ಮಜಲನ್ನ, ಆ ಮೆಟ್ಲನ್ನ ದಾಟಿ ಮೇಲೆ ಹೋಗ್ಲಿಲ್ಲ ಅಂದ್ರೆ ನಾವೇ ನಮಗೆ ವಂಚನೆ ಮಾಡ್ಕೊಂಡ ಹಾಗೆ ಅಂತಾನೆ ಕೃಷ್ಣ. 23ನೇ ಶ್ಲೋಕದ ಅಭಿಪ್ರಾಯ ನೋಡಿದ್ವಿ. 24ರಲ್ಲಿ ಮತ್ತೊಂದು ಹೇಳ್ತಾನೆ, ಇದು ಬಹಳ ಅದ್ಭುತವಾದದ್ದು. 24ರಿಂದ 24, 25, 26, 27, 28
ಒಟ್ಟು 5 ಶ್ಲೋಕ. ಆ 5 ಶ್ಲೋಕಗಳಿಂದ ಭಗವಂತ ಜ್ಞಾನಿಯ ಲಕ್ಷಣವನ್ನ ನಮಗೆ ಅನುಸಂಧಾನ ಮಾಡಿಸಿ ತಿಳಿಸ್ತಾನೆ. ಯೋಂತಃ ಸುಖೋಂತರಾರಾಮಃ ತಥಾಂತರ್ಜ್ಯೋತಿರೇವ ಯಃ ಸ್ವಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಎಂಥ ಅದ್ಭುತವಾದ ಮಾತು. ಈ ಶ್ಲೋಕದಲ್ಲಿ ಅಂತಃಸುಖ, ಅಂತರಾರಾಮ, ಅಂತರ್ಜ್ಯೋತಿ ಇಂಥ 3 ಶಬ್ದಗಳನ್ನು ಕೃಷ್ಣ ಬಳಸಿದ್ದಾನೆ. ಯಾವ ವ್ಯಕ್ತಿ ಕಾಮಕ್ರೋಧಗಳ ಉಪದ್ರವದಿಂದ ದೂರ ಮಾಡ್ತಾನೆ, ತನ್ನನ್ನು ತಾನು ದೂರ ಇಟ್ಟುಕೊಳ್ತಾನೆ, ಅಂದ್ರೆ ಅದನ್ನು ಪರಿಹಾರ ಮಾಡಿಕೊಳ್ತಾನೆ, ಅವನಿಗೆ ಒಂದು ಒಳೊಳಗೆ ಆತ್ಮ ಸುಖ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಈ ನಿದ್ರೆ ಮಾಡುವಾಗ, ಗಾಢವಾದ ನಿದ್ರೆ